ರಷ್ಯಾ ಯುದ್ಧ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ತೈಲ ಪೂರೈಕೆಯನ್ನೇ ಬುಡಮೇಲು ಮಾಡಿದೆ. ದೇಶದಲ್ಲಿ ತೈಲ ಬೆಲೆ ರಾಕೆಟ್ನಂತೆ ಜಿಗಿತಾ ಇದೆ. ಜನಸಾಮಾನ್ಯರು ಬೆಲೆ ಏರಿಕೆಯ ಬೆಂಕಿಯಲ್ಲಿ ಬೇಯುವಂತೆ ಮಾಡಿದೆ. ಈ ಬೆನ್ನಲ್ಲೇ ಮತ್ತೊಂದು ಶ್ರೀಸಾಮಾನ್ಯರಿಗೆ ದರ ಏರಿಕೆಯ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಗಗನ ಮುಟ್ಟಿದೆ. ಗೃಹ ಬಳಕೆ ಕಮರ್ಷಿಯಲ್ ಸಿಲಿಂಡರ್ ದರ ದುಬಾರಿಯಾಗಿದೆ. ಹೋಟೆಲ್ ತಿಂಡಿ ದರವಂತೂ ಜನರ ಜೇಬು ಸುಡ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರಂತೂ ಬದುಕುವುದೇ ಕಷ್ಟವಾಗಿದೆ. ಬೆಲೆ ಏರಿಕೆ ಬೆಂಕಿಯಲ್ಲಿ ಬೇಯ್ತಾ ಇರುವ ರಾಜ್ಯದ ಜನರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ. ಖಾಸಗಿ ಬಸ್ ಪ್ರಯಾಣವೂ ದುಬಾರಿ. ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ಕ್ಷೇತ್ರದ ವೆಚ್ಚ ಹೆಚ್ಚಾಗಿದೆ. ಪರಿಣಾಮ ರಾಜ್ಯದಲ್ಲಿ ಖಾಸಗಿ ಬಸ್ ಪ್ರಯಾಣವೂ ದುಬಾರಿಯಾಗಿದೆ. ನಿನ್ನೆಯಿಂದ ಖಾಸಗಿ ಬಸ್ ದರ ಪರಿಷ್ಕರಣೆ ಜಾರಿಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದ ಪರಿಣಾಮ ದೇಶದಲ್ಲೂ ಕೂಡ ದಿನೇ ದಿನೇ ಅಡುಗೆ ಅನಿಲ ಇರಬಹುದು, ಇಂಧನ ಇರಬಹುದು, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ದರ ಏರಿಕೆ ಆಗಿರುವಂತದ್ದು. ಈಗ ಸದ್ಯಕ್ಕೆ ಖಾಸಗಿ ಬಸ್ಗಳಲ್ಲೂ ಕೂಡ ಟಿಕೆಟ್ ದರ ಏರಿಕೆ ಆಗಿರೋದು ಜನಸಾಮಾನ್ಯರಿಗೆ ಶಾಕ್ ನೀಡಿರುವಂತದ್ದು. ಯಾಕಂದ್ರೆ 5 ರೂಪಾಯಿಯಷ್ಟು ಸುಮಾರು ದರ ಏರಿಕೆ ಆಗಿರುವಂತದ್ದು. 3% 5% ಖಾಸಗಿ ಬಸ್ಗಳಿಗೆ ದರವನ್ನ ಏರಿಕೆ ಮಾಡಲಾಗಿದೆ. ಈಗಾಗಲೇ ರಾಜ್ಯ ಸಂಘ, ಬಸ್ ಮಾಲಕರ ಸಂಘ ಈ ಘೋಷಣೆಯನ್ನು ಮಾಡಿರುವಂತದ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ನೀಡಿರುವಂತದ್ದು. ಬಸ್ ದರ ಯಾವ ಕಾರಣಕ್ಕಾಗಿ ಏರಿಕೆ ಮಾಡಿದೆ ಅನ್ನೋದಕ್ಕೆ ಕೂಡ ಕಾರಣವನ್ನು ಕೂಡ ಕೊಟ್ಟಿರುವಂತದ್ದು. ಫೆಡರೇಷನ್ ಆಫ್ ಸ್ಟೇಜ್ ಕ್ಯಾರಿಯೇಜ್ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಖಾಸಗಿ ಬಸ್ ದರ ಪರಿಷ್ಕರಣೆ ಅನಿವಾರ್ಯ ಎಂದಿದ್ದಾರೆ. 5% 8% ದರ ಹೆಚ್ಚಳ ಅತ್ಯವಶ್ಯಕ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ ಕೆಲ ತಿಂಗಳಲ್ಲಿ 4 ಬಾರಿ ಡೀಸೆಲ್ ದರ ಹೆಚ್ಚಿಸಿದೆ. ಒಟ್ಟು 8 ರೂಪಾಯಿ 17 ಪೈಸೆ ಹೆಚ್ಚಾಗಿದ್ದು, ವಾಹನಗಳ ಬಿಡಿ ಭಾಗಗಳ ಬೆಲೆ, ಟೈರ್ ರೀಸೋಲಿಂಗ್ ವೆಚ್ಚ, ಟೋಲ್ ಶುಲ್ಕ, ನೌಕರರ ವೇತನ, ತೆರಿಗೆ ಹಾಗೂ ವಿಮೆ ವೆಚ್ಚಗಳು ನಿರಂತರ ಏರಿಕೆಯಾಗ್ತಾ ಇದೆ. ಸಾರಿಗೆ ಉದ್ಯಮಕ್ಕೆ ದೊಡ್ಡ ಹೊರೆ ತಂದಿದ್ದು ಬೆಲೆ ಏರಿಕೆ ಅನಿವಾರ್ಯ ಅಂತ ಕುಯಿಲಾಡಿ ಸುರೇಶ್ ನಾಯ್ಕ್ ಹೇಳಿದ್ದಾರೆ. ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ 3% 8% ಹಾಲಿ ದರಕ್ಕೆ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ಅದರಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10% 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. 2020ರ ರಾಜ್ಯ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಪ್ರತಿ ಪ್ರಯಾಣಿಕರಿಗೆ 4 ಪೈಸೆ ಹಾಗೂ ಪ್ರತಿ ಕಿಲೋಮೀಟರ್ಗೆ ಕನಿಷ್ಠ 25 ಪೈಸೆ ಸೆಸ್ ವಿಧಿಸುವ ಅವಕಾಶವಿದ್ದು, ಅದರ ಅನ್ವಯವೇ ದರ ಪರಿಷ್ಕರಣೆ ಮಾಡಲಾಗಿದೆ ಅಂತ ಸುರೇಶ್ ನಾಯ್ಕ್ ಕೊಲ್ಲಾಡಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,000ಕ್ಕೂ ಅಧಿಕ ಖಾಸಗಿ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ದರ ಏರಿಕೆ ಮಾಡದಿದ್ದರೆ ಬಸ್ ಮಾಲೀಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗಲಿದೆ ಅಂತ ಸಮರ್ಥನೆ ನೀಡಿದ್ದಾರೆ. ಇದೇ ವೇಳೆ ಶಕ್ತಿ ಯೋಜನೆ ಮಾದರಿಯಲ್ಲಿ ಖಾಸಗಿ ಬಸ್ಗಳಿಗೂ ಸರ್ಕಾರ ಅನುದಾನ ನೀಡಿದರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಉಚಿತ ಪ್ರಯಾಣ ಕಲ್ಪಿಸಲು ಸಿದ್ದವಿದ್ದೇವೆ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ 6,000 ಬಸ್ಸು ನಮ್ಮ ಲೆಕ್ಕದಲ್ಲಿತ್ತು. ಕಳೆದ ಕೊರೋನಾ ನಂತರ ಈಗ ಹೆಚ್ಚು ಕಮ್ಮಿ 5,300 ಬಸ್ಗಳಿವೆ. ಸರ್ಕಾರದ ಮುಂದೆ ನಾವು ನಮ್ಮ ದರ ಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಡ್ತಾ ಇದ್ದೇವೆ. ಕೆಎಸ್ಆರ್ಟಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸಮಿತಿ ಮಾಡಿದ್ದಾರೆ, ದರ ಪರಿಷ್ಕರಣೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಬಂದು ಕೆಎಸ್ಆರ್ಟಿಸಿ ಮಾಡ್ತಾರೆ. ಕೆಎಸ್ಆರ್ಟಿಸಿ ಲಾಸ್ ಆದ್ರೆ ನಾಳೆ ಸರ್ಕಾರ ತುಂಬಿ ಕೊಡ್ತದೆ, ಖಾಸಗಿ ಅವರಿಗೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ತಿಂಗಳಾಗುವ ನಮ್ಮ ಖರ್ಚುಗಳು ಜಾಸ್ತಿ ಆಗಿ ಬಸ್ ನಿಲ್ಲುವಂತ ಪರಿಸ್ಥಿತಿ ಬರ್ತದೆ. ಸರ್ಕಾರಿ ಬಸ್ ಸೇವೆ ಇಲ್ಲದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿ ಬಸ್ಗಳೇ ಪ್ರಮುಖ ಸಾರಿಗೆ ವ್ಯವಸ್ಥೆಯಾಗಿದ್ದು, ಸರ್ಕಾರ ಮರುಪಾವತಿ ವ್ಯವಸ್ಥೆ ಜಾರಿಗೆ ತಂದರೆ ಯೋಜನೆಯ ಲಾಭ ಮತ್ತಷ್ಟು ಜನರಿಗೆ ತಲುಪಲಿದೆ ಅನ್ನೋದು ಸಂಘದ ವಾದ. ಆದರೆ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಜನಸಾಮಾನ್ಯರಿಗೆ ಬಸ್ ದರ ಏರಿಕೆ ಮತ್ತಷ್ಟು ಹೊರೆ ತಂದಿದೆ. ಇಂಧನ ದರ ಏರಿಕೆಯ ಪರಿಣಾಮವನ್ನು ಜನರ ಮೇಲೆ ಹೊರಿಸದೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಪ್ರಯಾಣಿಕರ ಒತ್ತಾಯ. ದರದಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಸಹಜ. ಆದ್ರೆ ಇವಾಗ ಮಂಗಳೂರಿಂದ ಉಡುಪಿಗೆ ಬರ್ಲಿಕ್ಕೆ ಇಲ್ಲಿ ಉಡುಪಿಯಿಂದ ಮಂಗಳೂರಿಗೆ ಒಂದೇ ಸತಿಗೆ ಇವಾಗ 5 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲಿಗೂ ಅಷ್ಟೇ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮುಂಚೆ 98 ಇತ್ತು, ಇವಾಗ 105 ರೂಪಾಯಿ ತನಕ ಬಂದು ನಿಂತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗೋ ಚಾನ್ಸಸ್ ಇದೆ. ಸಾಮಾನ್ಯ ಜನರಿಗೆ ಇದರಿಂದ ಭಾರಿ ಹೊರೆ ಆಗ್ತಾ ಇದೆ. ಖಾಸಗಿ ಬಸ್ ದರ ಏರಿಕೆ ಬಸ್ ಮಾಲೀಕರಿಗೆ ನೆಮ್ಮದಿ ತಂದಿರಬಹುದು, ಆದರೆ ಕತ್ತರಿ ಬಿದ್ದಿದ್ದು ಮಾತ್ರ ಜನಸಾಮಾನ್ಯರ ಜೇಬಿಗೆ.
ಹರೀಶ್ ಪಾಲಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.